ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಂದು ಸೂಪರ್ ಇದ್ದೀನಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ದು ನಾನು ನಿಮ್ಮ ಮಗ ನಾವು ವಿಜಯವನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದ್ರೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತೋಟದ ಹತ್ರ ಹೋಗ್ತಾ ಇದ್ವಿ. ಏನಕ್ಕೆ ಹೋಯ್ತು? ಕರೆ ಇಟ್ಕೊಬರಕ್ಕೆ ಮತ್ತೆ ಬಾಳೆ ಎಲೆ ಕುಯ್ಕೊಬರಕ್ಕೆ. ಚಾಕ್ ತೊಗೊಂಡಿದ್ದೀರೇನ್ರು? ಏನ್ ಕೈಯಲ್ಲಿ ಕುಯ್ತೀರಾ? ಚೆನ್ನಾಗಿರೋದು ಬೇಕು ಕಣೋ. ಕೈ ಲಾಂಗ್ ಇದಂಗ ಐತಂತೆ, ಕಾಣ್ತಾ ಇಲ್ಲ ಅವನು. ಫುಲ್ಲು ಬಿಸಿಲು ಗೈಸಿಲಿ, ಅದಕ್ಕೋಸ್ಕರ ಹಂಗೆ ತೋಟಕ್ಕೆ ಹೋಗ್ತಾ ತೋರಿಸ್ತೀನಿ ಗೈಸ್ ಅವ್ರನ್ನೂ ನಿಮಗೆ. ನಮ್ಮನೆಯವರು ಮಕ್ಕಳು ಎಲ್ಲ ಮನ್ಗಿದ್ದಾರೆ. ನಾವು ಇವಾಗ ಹೋಗ್ಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ ಬಾರೋ. ಇವಾಗ ನಿನ್ಗೆ ಎಣ್ಣೇನು ಹುಡ್ಕೋಂಗೇನಿಲ್ಲ. ಏನು ಗೊತ್ತಾ ಗೈಸ್, ನನ್ನ ತಮ್ಮ ಐಡಿಯಾ ಕೊಡ್ತಿದ್ದಾನೆ. ನಮ್ಮ ರೋಹಿತು ಐಡಿಯಾ ಕೊಡ್ತಾ ಇದ್ದಾನೆ. ಏನಂತ ಅಂದರೆ, ಏನಾರು ಐತೆ ಹೇಳು ನೋಡಿ ಗೈಸ್, ಇವನು ಹೇಳೋದೇ ಹೇಳಲ್ಲ. ಐಡಿಯಾ ಕೊಟ್ಟಿದ್ದೆ ಹೇಳು ನನಗೆ. ಏನ್ ಗೊತ್ತಾ, ಬಾವು ಈಗ ಕಡಿಮೆ ಕೊಡ್ಕೊಳ್ಳೋದನ್ನು ನೆಲ ಒರ್ಸೋದು ಪಾತ್ರೆ ತೊಳೆಯೋದು ಮಾಡಿದೀನಿ ಅಂತ ನಿಂಗೆ ಹೇಳ್ತಾರೆ. ನೀನು ಪಾಠ ಅಂತ ಹೇಳ್ಬಿಟ್ಟು ರೀ ಇದು ನಮ್ಮ ಅಮ್ಮ ಮನೆ ರೀ ಅಂತ ನೀನಂತ ಹೇಳ್ಬೇಕು. ಅದೇ ಕಾಮಿಡಿ. ಏನಂತ ಅಂದ್ರೆ ನಮ್ಮನೇಲಿ ಮಾಡ್ತಾರಂಗೆ ನಮ್ಮನವರು ಯಾವಾಗ್ಲೂ ಕೆಲ್ಸನ. ಇಲ್ಲೂ ಹಂಗೆ ಮಾಡ್ಬಿಟ್ಟು ಆಯ್ತು ಮನೆ ಒರ್ಸಿದಾಯ್ತು ಕಸ ಒರ್ಸಿದಾಯ್ತು ಅಂತ ನಮ್ಮನವ್ರು ಹೇಳ್ದಂಗೆ. ನಾನು ಇದು ನಮ್ಮ ಅಮ್ಮನ ಮನೆ ರೀ ಅಂದಾಗ ಹೌದಾ ಅನ್ಕೊಂಡವರು ಪಾತ್ರೆ ತೊಳೆದಿನಿ ಕಸ ಗುಡ್ಸಿದೀನಿ ಅಂತ ಚೆನ್ನಾಗೈತೆ. ಒಳ್ಳೆ ಐಡಿಯಾ ಕೊಟ್ಟಾಗ ಇಲ್ಲಿ ಒಂದು ರೀಲ್ಸ್ ಮಾಡೋಕ್ಕೆ ನನ್ನ ತಮ್ಮ. ಇವಾಗ ತೋಟದ ಹತ್ರ ಹೋಗ್ತಾ ಇದ್ವಿ. 3 ಜನ, ಇದರಲ್ಲಿ 2 ಮಿಸ್ಸು ಅಣ್ಣ ತಮ್ಮಸ್ಸು. ನಮ್ಮ ತೋಟ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಹೊಸದಿ ತೋರಿಸಿದೆ ಅನ್ಸುತ್ತಲ್ಲ, ತೋಟ ತೋರಿಸಿದೆ ಅನ್ಸುತ್ತಲ್ಲ ನಮ್ಮ ತೋಟನ. ತೋರಿಸೋಣ ಇವಾಗ. ಒಂಥರ ಹಳ್ಳಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್. ಏನ್ ನಿನ್ನಂಗ ಭಯ ಪಡಕ್ಕೆ ನಾನು ಅವು ಅನ್ನಕ್ಕೆ ಕೈಯಲ್ಲೇ ಇಟ್ಕೊಂಡು ನಿನ್ಸ್ಕೊಬಿಡ್ತೀನಿ ಗೊತ್ತಾ, ಅಷ್ಟು ಸ್ಟ್ರಾಂಗ್ ನಾನು. ಇಲ್ಲ ಗೈಸ್, ನಾನು ಎಲ್ಲಾನು ಹಿಡಿತೀನಿ, ನಾನು ಯಾವ್ದಕ್ಕೂ ಭಯ ಪಡಲ್ಲ. ಬೆಕ್ಕು ನಾಯಿ ಬಿಟ್ಟು, ನಾಯಿ ಓಕೆ, ಬೆಕ್ಕು ತುಂಬಾ ಭಯ ಗೈಸ್ ನಂಗೆ. ಬೆಕ್ಕನೇ ತುಂಬಾ ಭಯ. ಹಾವು ಬಂದ್ರೂ ಇರಲ್ಲ. ಇನ್ನೊಂದ್ ಮಾಡದ ರಾತ್ರಿ ಏನಾಯ್ತು ಗೊತ್ತಾ ಅಂತ ಕೇಳೋದು. ಏನಾಯ್ತು ಅಂದ್ರೆ ಕತ್ಲಾಯ್ತು ಸಾಕಾಗೈತೆ ಕಣ. ನಿಮ್ ಬಾವು ಮಾಡೋಣ ರೀ, ರಾತ್ರಿ ಏನಾಯ್ತು ಗೊತ್ತೇನ್ರಿ ಅಂತ ಕೇಳೋದು ನಾನು. ನೀನು ವಿಡಿಯೋ ಮಾಡ್ಕೋ, ನಾನು ಹೇಳ್ತೀನಿ ರಾತ್ರಿ ಕತ್ಲಾಯ್ತು. ಅವ್ರು ಏನಾಯ್ತು ಅಂತ ಕೇಳ್ತೀನಿ, ಬೇರೆ ಏನೋ ಕೇಳ್ಬಿಟ್ರೆ. ಇನ್ನೊಂದು ಏನಾರ ಹೇಳು. ಕೈ ನ್ಯಾಪ್ ನುಸ್ಕೊಂಡ್ ಬರ್ತಾನಂತೆ ಗೈಸ್. ಕೈ ನೋವುತೈತೆ ಗೊತ್ತೈತೆ ನಂಗಂತೂ. ನಮ್ಮ ತೋಟದ ಹತ್ರ ಬಂದು ಎಲ್ಲೋ ದಾರಿ ಇಲ್ಲೇನಾ ತಾನೇ? ಏನೋ ಇಷ್ಟೊಂದು ಬೆಳ್ಕೊಬಿಟ್ಟೈತೆ. ಅಪ್ಪ ದಬಾ ಕಳ್ವೆ ಗೈಸ್. ನೆರಳು ನೋಡಿ, ನೆರಳು. ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಏನದು ಹೇಳಿ? ಒಗಟು. ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅದು. ಸ್ಲಿಪ್ಪರು ಮನಿಕೋಬೇಕಾದ್ರೆ ಇರುತ್ತಾ ಹೇಳ್ರೋ? ಆತ್ಮ ಅಂತ ಅಲ್ಲ, ಯಾವಾಗಲೂ ಎನಿ ಟೈಮ್ ಆತ್ಮ ಇದ್ದೇ ಇರುತ್ತೆ ನಮ್ಮಲ್ಲಿ. ಅದು ಬಿಟ್ಟು ನೆರಳು ಪೈಪ್ ನೋಡಿ. ನಮ್ಮ ಕರು ನೋಡಿ ಕಾಯ್ತಾ ಇದೆ ನಾನು ಬಂದಿದ್ದೀನಿ ಅಂತ. ಐ ಲವ್ ಮೈ ಕರು. ಅದು ಹೊಸ ಗೈಸ್, ಕರು ಥರ ಕಾಣ್ತೈತೆ. ಕುಳ್ಳಸ ಅದು, ಕರು ಅಲ್ಲ ಕುಳ್ಳಸ. ಇದೇನೋ ಒಣಗ್ಬಿಟ್ಟೈತೆ ನಮ್ಮ ತೋಟ ಎಲ್ಲ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು, ಇದು ನಮ್ಮದು. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು, ಇದು ನಮ್ಮದು. ನಮ್ಮ ಕರುಗೆ ಹುಲ್ಲೇ ಇಲ್ಲ, ಅಲ್ಲಿ ಮೇಯಕ್ಕೆ ಬಿಟ್ಟವ್ರು ಕಟ್ಟಾಕ್ಬಿಟ್ಟು. ಅಯ್ಯೋ, ಇವ್ರು ಹಳ್ಳಿಲಿ ಜೀವನ ಮಾಡೋದು ಸುಮ್ಮನೆ ಗೈಸ್. ನನಗೆ ಗೊತ್ತಿರೋಷ್ಟು ಕಾಮನ್ ಸೆನ್ಸ್ ಇವ್ರಿಗೆ ಗೊತ್ತಿಲ್ಲ. ಅದು ನನ್ನ ಹತ್ರಕ್ಕೆ ಹೋದ್ರೆ ಪಕ್ಕ ಓಡುತ್ತೆ ಅಂತ. ಹೋಗಪ್ಪ, ಕೆಳ್ಳೆ ತೋಟದ ಹತ್ರಕ್ಕೆ ಹೋಗೋಣ. ನೋಡಲ್ಲ ಗ್ರೀನರಿ ಆಗಿ ಏನೋ ಬೆಳ್ದಿರೋದು. ಅದೇನದು ಗ್ರೀನ್ ಫುಲ್ಲು ದೊಡ್ಡದಾಗಿ ಬೆಳ್ದೈತಲ್ಲ. ತಗರಿಕಾಳ. ಬನ್ನಿ ಹೋಗಿ ನೋಡ್ಕೊ ಬರೋಣ ತಗರಿಕಾಳ. ನೀವ್ ಹಾಕಿರೋದಾ? ಯಾವಾಗ ಹಾಕಿರೋದು? 1972 ಹಾಕಿದ್ದು. 2025ಕ್ಕೆ ಏನೇನ್ ಹಾಕಿದೆ? ಗೊಬ್ಬರನೇ ಹಾಕಿಲ್ಲ ಅನ್ಸುತ್ತೆ. ಇವನ್ ಗೊಬ್ಬರನೇ ಹಾಕೋಣ ಅನ್ಸುತ್ತೆ. ಬನ್ನಿ ಗೈಸ್ ತೋರಿಸ್ತೀನಿ. ಮಾಡ್ಕೊ ಬರೋ ವಿಡಿಯೋನ. ನಾನು ಮುಂದೆ ಹೋಗ್ತೀನಿ ನೋಡಿ ಗೈಸ್. ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ತೋಟ ಇದು, ಈ ಕಡೆ ನಮ್ಮ ದೊಡ್ಡಪ್ಪ ತೋಟ ಇದೆ ನೋಡಿ. ಸುದ್ದಿಗಳು ಯಾಕೆ ಸರಿ ಇವಾಗ ಅಲ್ಲ, ನಾನು ಇದ್ದಾಗ. ಇಲ್ಲ ಹಂಗೆ ಆಡಿಸ್ಬೇಡ. ಅಲ್ಲೋ, ನಾನು ಇದ್ದಾಗ ಆಗ್ತಿದ್ದೀನಿ. ನಮ್ಮ ಮನೆಯವ್ರನ್ನ ನನ್ನ ಮಕ್ಕಳನ್ನ ಬಿಟ್ಟು
ಅವ್ರ ಬಗ್ಗೆ ಬಂದಿದ್ದೀನಿ ಗೈಸ್ತಾನೆ. ತೆಗೆದುಕೊಳ್ಳಿ ಎಲ್ಲ ಕಿತ್ಕೊಂಡಿದ್ದೀರಾ, ಬೆಳೆದಿರೋದು ಅದು. ಇವಾಗ ಹಾಕಿರೋದು. ನಾನು ಇವಾಗಲೇ ಹಾಕಿದ್ರಲ್ಲ ಅವಾಗ. ಅದೇ ಹೇಳ್ತಿಲ್ವಾ 1976ದಲ್ಲಿ ಹಾಕಿದ್ದು, ಇವಾಗ 2025 ಇದು ಕಾಯಿ. ಅದ್ರಲ್ಲಿ ಬಿಟ್ಟಿರುತ್ತೆ ಇವಾಗ. ಇಲ್ಲ, ಇನ್ನೂ ಹೂವು ಆಗವೆ. ಓ, ಸಾರ್ಗಾಕಿ ಉಪ್ಸಾರು ಮಾಡ್ತಾರಲ್ಲ ಆ ಥರ ತೆಗೆದುಕೊಳ್ಳ. ಆ ಥರ ತೆಗ್ರಿಕಾಳು. ತೆಗ್ರಿಬೇಳೆ, ತೆಗ್ರಿಕಾಳು. ತೆಗ್ರಿಬೇಳೆ ತೆಗ್ರಿಕಾಳು ಬಿಟ್ಟೆ. ಎಲ್ಲ ಒಂದು ಬಿಟ್ಟಿಲ್ಲ. ರೋಹಿತು ಲವ್ ಬಂದ್ರ ಕರ್ಕ ಬನ್ನಿ. ಒಂದು ಬಿಟ್ಟಿಲ್ಲ ಅಲ್ವಾ? ಭಯ ಆಗಲ್ವಾ ಅಲ್ವಾ ರೋಹಿತು? ಒಂದು ಬಿಟ್ಟಿಲ್ಲ. ಹೂವಿನ ಬಾಳದಂತೆ ಯಾರನ್ನು ಕಾಣದಂತೆ. ಲೋ ಒಂದು ಫೋಟೋ ತೆಗ್ಯ. ಇದೇ ಫೋಟೋ. ಗೈಸ್, ಇವಾಗ ತೋಟದ ಹತ್ರ ಬಂದು ಏನು ಮಾಡೋದು ಕೆಲಸ ಇಲ್ಲ. ಏನು ಕೆಲಸ ಐತೆ ಅಂದರೆ ಹಸು ಹಿಡ್ಕೊಂಡು ಹೋಗ್ಬೇಕು. ಆಮೇಲೆ ಏನದು ಬಾಳೆ ಎಲೆ ಎಲ್ಲಿ ಕಿತ್ಕೊಳ್ಳೋದು ರೈತು? ಎಲ್ಲಿ ಮನೆ ತಗೋ, ಚೆನ್ನಾಗಿಲ್ಲ ಕಣೋ ಅಲ್ಲಿ. ಅಲ್ಲೇ ಕಿತ್ಕೊಳ್ಳೋವಾದಾಗೆ ಸುಮ್ಮನೆ ಬಂದೆ ಗೈಸ್. ನಂಗೆ ಅಲ್ಲಿ ಬೇಜಾರಾಗ್ತಿತ್ತಾ, ನಿದ್ದೆ ಬರ್ತಿತ್ತು ಬೇರೆ. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದು, ಅದಕ್ಕೋಸ್ಕರ ಬಂದ್ಬಿಟ್ಟೆ. ಇವಾಗ ಕೆಳಗಡೆ ಯಾಕೆ ಹೋಗ್ತಾ ಇದೀವಿ? ಕೆಳಗಡೆ ಯಾಕೆ ಹೋಗ್ತಾ ಇದೀವಿ? ಇವರು ಬರ್ತಿದ್ದಾರೆ ಗೈಸ್. ಓ, ಜಾಗ ತಗೊಂಡಿದ್ದಾನಂತ ನಮ್ಮ ನಿತ್ತು. ನೋಡು, ತೋರ್ಸ್ಬಾರ ನಿಂದು ಯಾವ ಜಾಗ ಅಂತ ನಮ್ಮ ಸಬ್ಸ್ಕ್ರೈಬರ್ಗು. ಆ ಹೇಳಿ, ಇವಾಗ ಹೇಳು ಹೇಳೋ. ಅವ್ರು ಜಾಗ ತೋರ್ಸಾರಂತೆ ಬಂದ್ರು ನೋಡಿ. ಬರಲ್ಲ ಓಯ್, ಪಂಚಾಯತಿ ಪರ್ಮಿಷನ್ ಪಾಲೇಜ್ ಕೊಟ್ಬಿಟ್ಟ. ಚೆನ್ನಾಯ್ತು ಮಾಡಕ್ಕೆ ಗೈಸ್. ಒಂದು ಮಾಡೋಣ. ತಡೆ, ಎಲ್ಲರೂ ನಿಂತು. ಚೆನ್ನಾಯ್ತು ಗೈಸ್, ತುಂಬ ದಿನ ಆಗಿತ್ತು ಈ ಥರ ಕಾಮಿಡಿ ಎಲ್ಲ ಮಾಡಿ. ಓಯ್ ನಿಂತು ಗೊತ್ತಾಯ್ತು, ಗಾನವಿ ವಿಷ ಬಿಟ್ಬಿಟ್ಟಳ ಅಂತ ನೋಡಕ್ ಹೋಯ್ತಾ ಇದ್ದೀನಿ. ಗೈಸ್ ನೋಡಿ ಗೈಸ್, ನಾನು ಹೇಳ್ಕೊಟ್ಟಂಗೆ ಮಾಡಲ್ಲ. ಏನ್ಲಾ ಅನ್ಬೇಕು ನೀನು, ಆಯ್ತಾ? ತಡಿ, ಇವಾಗಲ್ಲ ನಾನು ಹೇಳದ್ಮೇಲೆ. ಓಯ್ ನೀತು, ಪಂಚಾಯತಿ ಪರ್ಮಿಷನ್ ಪಾಲಿಡಲ್ ಕೊಟ್ಬಿಟ್ಟವನಂತೆ ಕಣ. ನೀನ್ ಹೇಳು ರೋಹಿತ್ ಅಂತ. ರೋಹಿತ್ ಕೇಳ. ಚೆನ್ನಾಗಿತ್ತು ಗೈಸ್, ಒಂಥರ ಕಾಮಿಡಿಯೋಕೆ. ನಿಜವಾಗ್ಲೂ ಆನ್ ಸ್ಪಾಟಾಗಿ ಕಾಮಿಡಿ ಬಂದಿದ್ದು, ತುಂಬ ಚೆನ್ನಾಗಿತ್ತು. ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೇಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡವ್ರೆ ಏನೋ ಗೊತ್ತಿಲ್ಲ ಗೈಸ್. ನಾನೊಂದು ಫ್ರೈ ಮಾಡಿಬಿಟ್ಟು ಬಂದಿದ್ದೀನಿ. ಅವರೆಲ್ಲ ಪ್ರತಿಯೊಂದು ಅವರೇ ಮಾಡಿದ್ದಾರೆ, ನಾನು ಏನು ಮಾಡಿಲ್ಲ. ಒಂದೊಂದು ಫ್ರೈ ಮಾಡಿರೋದು ಅಷ್ಟೇ. ನಾನು ಮಾಡೋಣ ಅಂತ ಇದ್ದೆ, ಆಮೇಲೆ ಸುಮ್ಮನಾದೆ. ಮರ ಕತ್ತಿ ಎಳ್ನೀರು ಕಿತ್ಕೊಡ್ಬೇಕಂತೆ ಗೈಸ್ ನಮ್ಮ ನಿದ್ದುಗೆ. ನೋಡಿ ಕರಿತಿಮ್ಮ ಅವ್ರು ಏನು ಗೊತ್ತಾ ಗೈಸ್, ವೈಟ್ ಕಿದ್ದೀನಿ ಅಂತ ಅನ್ಕೋತಾನೆ ಅಷ್ಟೇ. ನನ್ನಷ್ಟು ಕಲರ್ ಇಲ್ಲ ಗೈಸ್ ಅವನು. ನನಗೆ ಬಿದ್ದಿರೋ ಹುಡುಗಿ ಯಾರಿಗೂ ಬಿದ್ದಿಲ್ಲ. ಓ ನೋಡಿ ಗೈಸ್, ಆಲ್ರೆಡಿ ಹುಡುಗಿ ಫಿಕ್ಸ್ ಆಗಿದ್ದಾರೆ. ಮದುವೆ ಒಂದು ಮಾಡ್ಬೇಕಷ್ಟೇ ಗೈಸ್. ನಾನು ಹೇಳ್ದೆ ಕೇಳಲ್ಲ, ಮದುವೆ ಆಗ್ಬಿಟ್ಟು ಬಂದರೆ ಜೂನ್ ಪೂರ್ತಿ ಮಾತಾಡ್ಸಲ್ಲ ನನ್ನ ಮಗನ ಅಷ್ಟೇ. ಲವ್ ಮಾಡಿದ್ರು ಮದುವೆ ಆದರೂ ಏನೂ ಪರವಾಗಿಲ್ಲ ಗೈಸ್. ಆದರೆ ಏನಂದರೆ ನಮಗೆಲ್ಲ ತಿಳಿಸ್ಬಿಟ್ಟು ಮದುವೆ ಆಗಲಿ. ನನಗೇನಂದರೆ ನನ್ನ ಮದುವೆ ಥರ ಚಿಕ್ಕದಾಗ ಆಗೋಕ್ಕೆ ಇಷ್ಟ ಇಲ್ಲ ಗೈಸ್. ನನ್ನ ತಮ್ಮಂದಿರ ಮದುವೆ ಗ್ರ್ಯಾಂಡಾಗೆ ಆಗಬೇಕು ಅಂತ ಐತೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳಿ ಅಂತ ನನಗಿಷ್ಟ ಇರೋದು. ಏನೋ ಓ ನೋಡಿ ಗೈಸ್, ಇದು ತಿಳಿಸ್ಕೊಡ್ತಿರೋದು. ನಾನು ಎಳ್ಳಿರ ಕಿತ್ಕೊಡೋಣ ಅಂತ ಇದ್ದೆ, ಆದರೆ ನಾನು ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ. ನಾನು ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ ಅಂತ ಅವ್ರ ಹುಡುಗಿ ಎಲ್ಲ ಲಾಗ್ ನೋಡ್ಬೋದು ಅನ್ಸುತ್ತೆ ಗೈಸ್. ಅದಕ್ಕೇನೆ ನನ್ನ ಮಗ ಎಷ್ಟು ಬಿಲ್ಡಪ್ ತಾಳೋದು. ಇನ್ನೇನು ಮತ್ತೆ ನೋಡಿ ಗೈಸ್, ನಮ್ಮಲ್ಲಿ ಎಲ್ಲ ಗಂಡು ಮಕ್ಕಳೇ ಗೈಸ್. ನಾನು ಒಬ್ಬಳೇ ಹೆಣ್ಣು ಹುಡುಗಿ ಅಂದ್ಕೊಳ್ಳಿ, ಎಲ್ಲ ಗಂಡು ಮಕ್ಕಳೆಯ. ನಮ್ಮ ನೀತು, ನಮ್ಮ ರೋಹಿತು, ನಮ್ಮ ಧನು, ಆಮೇಲೆ ನಮ್ಮ ಯಶು, ನಮ್ಮ ಅಣ್ಣ ರಂಜನ್ ಅಂತ, ಅವರಷ್ಟು ಜನನ ಗಂಡು ಮಕ್ಕಳೇ ಅಲ್ವಾ? ಗಂಡು ಮಕ್ಕಳು ಅಂತ ಹೇಳಿದ್ದು.
ಗಂಡು ಮಕ್ಕಳೇ ಗೈಸ್. ನಾನು ಒಬ್ಬಳೇ ಹೆಣ್ಣು ಹುಡುಗಿ, ನನಗೆ ಬೇಗ ಮದುವೆ ಆಗ್ಬಿಡ್ತು ಬಿಡಿ. ಇವ್ರಿಗೆ ಎಷ್ಟು ಹೆಣ್ಣು ಹುಡುಗಬೇಕು, ಇವ್ರು 3, ಅಲ್ಲೊಂದು 2, 5 ಜನ ಹೆಣ್ಮಕ್ಳು ಬರೋದೈತೆ ನಮ್ಮ ಮನೆಗೆ. ಎಷ್ಟು ಖುಷಿ ಆಗುತ್ತೆ ಹೇಳಿ, ಹೆಣ್ಮಕ್ಳೇ ಇಲ್ಲ ಬರೀ ಗಂಡು ಮಕ್ಕಳೇ. ಆದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ ತೋರಿಸೋದಲ್ಲ, ಅವ್ರಿಗೆ 3 ಜನ ಹೆಣ್ಮಕ್ಳು, 3 ಜನಕ್ಕೂ ಗಂಡು ಮಕ್ಕಳಿದ್ದಾರೆ. ನಾನು ಒಬ್ಬಳೇ ಹೆಣ್ಣು ಹುಡುಗಿ, ಮಕ್ಕಳಾಗಿ ಇನ್ಯಾರೂ ಇಲ್ಲ. ಇನ್ನು ಮಗನ ಮಕ್ಕಳಾಗಿ 2 ಹೆಣ್ಮಕ್ಳಿದ್ದಾರೆ, 2 ಗಂಡು ಮಕ್ಕಳು. ನಮ್ಮ ಅತ್ತೆ ಮಗ ಅವನಲ್ಲ, ಅವ್ರಿಗೆ 2 ಗಂಡು ಮಕ್ಕಳೇ. ಕಲ್ ತಗೊಂಡು ಹೊಡೆದು ಎಳ್ನೀರು ಉಡ್ದಿಸ್ತಾರಂತೆ. ನಮ್ಮ ಫ್ಯಾಮಿಲಿ ದೊಡ್ಡದಾಗೈತಾರೆ, ನಿಮ್ಗೆ ಯಾರಿಗೂ ತೋರಿಸಿರ್ಲಿಲ್ಲ. ಇವಾಗ ಭಯ ಇಲ್ಲ, ಏನಿಲ್ಲ, ಹೆದರಿಕೆ ಏನಿಲ್ಲ, ಮಾಡೋಣ ವೀಡಿಯೋಸ್ಗಳ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಬ್ಸ್ಕ್ರೈಬರು, ಆಮೇಲೆ ಲೈಕು, ಕಮೆಂಟ್ ಎಲ್ಲ ಮಾಡಿದ್ರೆ ಇನ್ನೂ ಚೆಂದಾಗೆ ವೀಡಿಯೋಸ್ಗಳು ಮಾಡಿ ನಿಮಗೆ ತೋರಿಸ್ತೀನಿ ಗೈಸ್. ನನ್ನ ತಮ್ಮಂದಿರ ಜೊತೆ ಎಲ್ಲರ ಜೊತೆನೂ ನೋಡಿ ಗೈಸ್. ಕಾಯಿ ಹೊಡೆದು ಬೀಳಿಸೋದು ನಮ್ಮಪ್ಪ. ಈ ವಿಡಿಯೋ ನೋಡಬೇಕು ಹೆಂಗೆ ಮುಗೀತದೆ ಅಂದರೆ ನಮ್ಮ ನಿತುಗೆ ಸಿಕ್ಕಾಬಿಟ್ಟು ಹೋಗ್ತಾ ಹಾಕೋದೆ. ಆಮೇಲೆ ಆ ಚಾನಲ್ಗೆ ತುಂಬ ವಿಡಿಯೋ ಮಾಡಿ ಹಾಕಿದ್ದೀನಿ ಗೈಸ್, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಈ ಚಾನಲಿಂದ ಈ ಚಾನಲ್ಗೂ ನಾನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮನೆಯವರು ಇಲ್ಲಲ್ಲೇ. ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಆಗಿ ಗೈಸ್. ನಮ್ಮ ಕೊಡ್ಸಿರೋದು ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ವಾ ಬ್ಯೂಟಿಫುಲ್. ಒಂಚೂರು ಸಣ್ಣ ಆಗಿಬಿಟ್ರೆ ವೆರಿ ವೆರಿ ಸ್ವೀಟ್. ಸೂಪರ್ ಗೈಸ್. ಮರ ಹತ್ತದ ನೋಡಿ ಗೈಸ್. ಪ್ಯಾಂಟ್ ಹರ್ದೋಗೋದೊಂದು ಬಾಕಿ ಐತೆ. ಪ್ಯಾಂಟ್ ಹರ್ದೋದ್ರೆ ಇಡೀ ಕರ್ನಾಟಕನೇ ನೋಡುತ್ತೆ ಅನ್ಸುತ್ತೆ ಈ ವಿಡಿಯೋನ. ಮರದಲ್ಲಿ ಹೋಗ್ಬಿಟ್ಟು ಮರಕೋತಿ ಆಟ ಆಡ್ತಾವನೆ. ರೋಹಿತ್ ಕಡಿಮೆ ಕೊಡ್ಕೊ. ಕೋತಿ ಯಾರು ಅಂದ್ರೆ ನಮ್ಮನೇಲಿ ಇದೆಯಾ? ಕೋತಿ ಕಮಂಗಿ ಕಾಡ್ಪಾಪ ನೋಡಿ. ಅವ್ರ ಲವ್ವರ್ ಯಾರು ನನ್ನ ವೀಡಿಯೋಸ್ಗಳು ನೋಡ್ತೀರ ನೋಡಿ, ಇವ್ನು ಹಿಂಗೆ ಕಮಂಗಿ ಥರ ಆಡೋದು ನೋಡಿ. ಹೊಟ್ಟೆಲ್ಲ ಕಾಣ್ತದೆ. ಆಫ್ ಮಾಡಿದೀನಿ ಕಣ, ಸುಮ್ಮನೆ ಹೇಳ್ತಾ ಇರೋದು. ಆಯ್ತು ತಗೋ, ಆಫ್ ಮಾಡಿದೆ ಬಿಡ. ಆಫ್ ಮಾಡಿದೆ ಕಣ. ಶೇಪೋಟ್ ಆಗುತ್ತಲ್ಲ, ಶೇಪೋಟ್. ಹೊಟ್ಟೆಲ್ಲ ಏನ್ ಗೊತ್ತಾ, ಹೊಟ್ಟೆಲ್ಲ ತಡ್ಚೋಗ್ಬಿಡ್ತು. ಶೇಪೋಟ್ ಆದವ್ರು ಹೆಂಗಿರುತ್ತೆ ಹೇಳಿ, ಮುಖ ಹಿಂಗಿರುತ್ತೆ ಇವ್ರದ್ದು. ಯಾವತ್ತಿದ್ರು ಸೋಲ ಮುಖಲ್ಲಮ್ಮ. ಮತ್ತೆ ಹತ್ತಪ್ಪ ನೋಡೋಣ. ಆಯ್ತು ಹತ್ತಪ್ಪ, ಒಂದ್ ಎಳ್ನೀರ್ ಕಿತ್ಬಿಡಪ್ಪ. ಇಷ್ಟು ದುಡ್ಡು ಕೊಡ್ತೀನಿ. ಆಯ್ತು, 1,000 ರೂಪಾಯಿ ಕೊಡ್ತೀನಿ. ತೋರ್ಸು. ಫಸ್ಟ್ ಯಾಕೆ ತೋರ್ಸೋಣ, ನೀನು ಫಸ್ಟ್ ಕೇಳು. ಇವನೇನು ಗೊತ್ತಾ ಗೈಸ್, ಕಾಲೇಜಲ್ಲಿ ಇದ್ದಾಗ ಅಕ್ಕ ಅಂತ ಫೋನ್ ಮಾಡೋನು. ಫೋನ್ ಮಾಡ್ಬಿಟ್ಟು ಒಂದು 10 ರೂಪಾಯಿ ಇದ್ರೆ ಕಳಿಸಿ, 20 ರೂಪಾಯಿ ಇದ್ರೆ ಕಳಿಸಿ, 70 ರೂಪಾಯಿ ಇದ್ರೆ ಕಳಿಸಿ, 50 ರೂಪಾಯಿ. ಸಣ್ಣ ಅಮೌಂಟೇ ಕೇಳ್ತಿದ್ದು ಫೋನ್ ಪೇ ಮಾಡಿ ಅಕ್ಕ ಅಂತ. ಜಾಸ್ತಿ ದೊಡ್ಡ ಅಮೌಂಟ್ ಕೇಳ್ತಿರ್ಲಿಲ್ಲ. ಎಲ್ಲ ನನ್ನ ಟೈಮ್ ದೊಡ್ಡ ಅಮೌಂಟ್ ಕೇಳೋನು. ಕಳಿಸಿದ್ದೀನಿ 100 ರೂಪಾಯಿ ಕಳಿಸಿದ್ದೀನಿ, ಒಂದ್ಸಲಿ 200 ರೂಪಾಯಿ ಕಳಿಸಿದ್ದೀನಿ, ಒಂದ್ಸಲಿ 300 ರೂಪಾಯಿ ಕಳಿಸಿದ್ದೀನಿ. 1 ರೂಪಾಯಿನೂ ಇದುವರೆಗೂ ಮತ್ತೆ ವಾಪಸ್ ಕೊಟ್ಟಿಲ್ಲ. ದೊಡ್ಡ ಮರ ಸುಸ್ತಾಗ್ಬಿಡ್ತು. ಇಲ್ಲಿ ಚೆನ್ನಾಗಿ ಕಾಣ್ತೈತೆ, ಚಿಕ್ಕ ಮರಕ್ಕೆ ಹೋಗೋಣ ಅಂತೀವನು. ನಮ್ಮ ಅಪ್ಪ ನೋಡ್ಬೇಕು, ಸರಿ ಕೊಡುತ್ತೆ. ಅಕ್ಕ ಆಫ್ ಮಾಡಕ್ಕೆ ಕಾಲಿನ ಬಿದ್ಬಿಡ್ತೀನ ಭಯ ಅವನಿಗೆ. ಏನು ಗೊತ್ತಾ, ಬೀಳೋನು ಅನ್ಕೋ, ವಿಡಿಯೋ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಅವನು ಬೀಳಲಿಲ್ಲ. ಅದು ಏನು ಗೊತ್ತಾ, ಮಾನ ಮರಿದ ನಂಗೆ ಒಂದು ಕಂಟೆಂಟ್ ಆಗಿರೋದು ಕಣ. ಬಿದ್ದಿದ್ರು ಅವನು. ಲೋ ನಿತ್ತು, ಸುಮ್ಮನೆ ಬೀಳೋ. ನನ್ನ ತಮ್ಮ ಬಿದ್ದ ಅಂತ ಟೈಟಲ್ ಕೊಡ್ತೀನಿ. ನನ್ನ ತಮ್ಮ ಬಿದ್ದ ಅಂತ ಟೈಟಲ್ ಕೊಡ್ತೀನಿ. ಒಂದ್ಸಲ ಬೀಳೋ ಕೆಳಿಕೆ ಮರದ ಮೇಲಿಂದ. ಅಕ್ಕ ಸುಮ್ಕಿರಕ್ಕ ನೀನು. ಇವನು ಎಷ್ಟು ಗೊತ್ತಾ ಗೈಸ್, ವಿಡಿಯೋ ಮುಂದೆ ರೇಗ್ಸಲ್ಲ, ರೇಗ್ಸಲ್ಲ, ಮಾತಾಡಲ್ಲ. ನೋಡಿ ಇವಾಗ ಪ್ಯಾಂಟ್ ಮೇಕ್ ಹೇಳ್ಕೊಂಡಿದ್ದೀಯ. ತಡೀರಿ, ಈ ಚಿಕ್ಕಣ್ಣ ನನಗೆ ಪ್ಯಾಂಟ್ ಮೇರೆ ಮೇಕ್ ಹೇಳ್ಕೊತವನೆ. ಈ ಕಡೆ ಸೈಡಿಂದ ವಿಡಿಯೋ ಮಾಡೋಣ ನೋಡಿ ಗೈಸ್. ಹೆಂಗೆ ತೋಡ್ಸ್ಕೊಡೋ. ಒಬ್ರೊಬ್ರು ರೈತರು ಇರ್ತಾರಲ್ಲ, ಅವ್ರಿಗೆ ಮರ ಹತ್ತಕ್ಕೆ ಬರಲ್ಲ. ನೀನು ತುಂಬ ದೊಡ್ಡ ರೈತ ಅಲ್ವಾ. ನೋಡಿ ಗೈಸ್, ಈ ಥರ ಮರ ಕಾಲು ಕೊಡ್ಕೊಂಡು ಹಿಂಗೆ ಹತ್ಬೇಕು, ಮರ ತಪ್ಕೊಂಡು. ನೋಡಿ ಕಿತ್ತ ನೋಡಿ ಎಷ್ಟು ದೊಡ್ಡ ಮರ ಹತ್ತದ. ಇವನಂಗೆ ಜೀವನದಲ್ಲಿ ಯಾರೂ ಇಂಥ ದೊಡ್ಡ ಮರ ಹತ್ತಿರಕ್ಕೆ ಸಾಧ್ಯನೇ ಇಲ್ಲ ಗೈಸ್.
ಈ ಕಡೆ ಹೂ ಕೀಳ್ತಾ ನೋಡಿ. ಇದು ಕಾಯೋ ಏನೋ ಗೊತ್ತಿಲ್ಲ ಗೈಸ್, ಎಳ್ನೀರೋ ಏನೋ. ಅಯ್ಯೋ ನನ್ ಮೇಲೆ ಬೀಳಂಗೈತೆ ಕಣಪ್ಪ ಇದು. ನೋಡಿ ಇವಾಗ ಗಿಡಿಯೋದು ನೋಡಿ. ಲೋ ಬಾಯಿ ಮುಚ್ಕೊಂಡು ನಡೀರಿ. ಅದು ಎಡೆ ಗಿಡಕ್ ಬೇಕು ತಗೊಂಡಿ. ಓ ಅವ್ರಪ್ಪ ಅಮ್ಮಂಗೆ ಎಡೆ ಗಿಡಕ್ ಬೇಕು, ಬೇಡ ನಡೀರಿ. ಇಲ್ಲ ನಮ್ ತಾತ ಬರುತ್ತೆ ತಡಿ. ನಾನು ಕಾಮಿಡಿಯಾಗಿ ಹೇಳಿರೋದು ಅದನ್ನ. ಕಷ್ಟಪಟ್ಟು ಇಲ್ಲಿಂದ ಹಿಡ್ದು ಇಲ್ಲಿವರೆಗೆ ಹೊತ್ತಿದ್ದಾನೆ. ಎಷ್ಟು ದೊಡ್ಡ ಮರ. ಅದೇ ಖುಷಿ. ಹೊಸದು ಅಣ್ಣ, ಹೊಸ ವೇಲು. ಒಂದೇ ಒಂದು ತಗೊಂಡ್ ಬಂದು ಕೈ ಕೊಡ್ರು, ನನ್ ಬಗ್ಗಕ್ಕಾಗಲ್ಲ. ಅಜ್ಜಿ ಏನಂತ ಹೇಳು, 2 ಮಕ್ಳು ಎತ್ತಿರೋಳ್ಗೂ ನೀನು ವಯಸ್ಸು ನೋಡ್ಕೊಂಗೂ ಒಂದೇನಾ ಅಂತ ಬೈಲಿಲ್ವ ಅಜ್ಜಿಗೆ? ಮರ್ತ್ಕೊಬಿಟ್ಟ. ಬಾಯಿ ಮುಚ್ಕೊಂಡು ಎತ್ಕೊಬರಲ್ಲ. ನಮ್ಮ ತಮ್ಮಂದಿರಿಗೆ ಹುಚ್ಚಿಡ್ಬಿಟ್ಟಿರುತ್ತೆ ಇವ್ರು ಯಾಕೆ ಹಿಂಗೆ ಆಡ್ತಾರೆ ಅಂತ. ನಮ್ಮ ಧನುಗಂತೂ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅವ್ನು ಹಿಂಗೆ ಆಡ್ತಾರೇನ ಇವರು ಅಂತ ಅನ್ಸೇ ಇರಲ್ಲ ತಾನೇ. ಹಿಂಗೆ ಆಡ್ತಾಳೆ ನಮ್ಮ ಅಕ್ಕ ಅಂತಾನೆ ಅನ್ಸಿರಲ್ಲ ಅವನಿಗೆ ತಾನೇ. ಪಿರಿಯಪ್ಪಣ್ಣ ಬಂದಾಗ ಮಾಡ್ತೀನಿ. ಹ್ಞೂ ಮಾಡಬೇಕು. ಬಸ್ ನೋಡಿ ನನ್ನ ಕಂಟ್ರ ಎದ್ಕೊಂಡು ನೋಡೋದು. ತಾವರಪ್ಪ ತಾಂಡ್ ನಡಿ, ಹಂಗೆ ಕೈಯಲ್ಲಿ ಇಟ್ಕೊಂಡು. ನೀನು ತುಂಬ ಗ್ರೇಟ್ ಕಣೋ. ತುಂಬ ಮರ ಹತ್ತಿ, ಎಷ್ಟು ದೊಡ್ಡ ಮರ ಗೈಸ್ ನೋಡಿ. ಈ ಕಡೆಯಿಂದ 2ನೇ ಮರ, ಆ ದೊಡ್ಡ ಮರ ಹತ್ಬಿಟ್ಟು ಅವನು ಎಳ್ನೀರು ಕಿತ್ತಿರೋದು. ಪ್ರೌಡ್ ಆಫ್ ಯು ಮೈ ಬ್ರದರ್. ಕೊಡಪ್ಪ, ನೀನು ಸಾಧನೆ ಮಾಡಿರೋದಕ್ಕೆ ಇದೊಂದು ಕಾಯಿ ಯಾರು ಇಟ್ಕೊಂಡು ಹೋಗ್ತೀನಿ. ಇಲ್ಲ ನೀನು ಮುಂದೆ ಹೋಗೋ. ನೀನು ಮುಂದೆ ಹೋಗೋ. ನೀನು ಮುಂದೆ ಹೋಗೋ. ನಮ್ಮೇಲೆ ಎಗ್ರು ಬಂದ್ಬಿಟ್ರೆ ನೋಡಿ ಗಾಯ್ಸ್. ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅವರ ಅಮ್ಮನ ಮತ್ತು ಅವ್ರ ಅಪ್ಪನ, ನಮ್ಮ ತಾತ ಮತ್ತು ನಮ್ಮ ಅವ್ವನ ಇಲ್ಲಿ ಏನಂದರೆ ಇಲ್ಲಿ ಮಣ್ಣು ಮಾಡಿರೋದು. ನಮ್ಮ ತಾತ ಅವ್ರ ಅಲ್ಲ, ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಗೈಸ್. ಒಂದೊಂದ್ಸಲ ಬೇಜಾರಾಗುತ್ತೆ. ಅವ್ರ ಜೊತೆ ನಾನು ಜಾಸ್ತಿ ಇರಲಿಲ್ಲ. ಇವಾಗ ಒಂಥರ ಫೀಲ್ ಆಗುತ್ತೆ ಅವ್ರ ಜೊತೆ ಇರಬೇಕಾಯ್ತು ಅಂತ ಅಂದ್ಬಿಟ್ಟು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಪಿರಿಯಾಪಣ್ಣದಲ್ಲೇ ಅಲ್ವಾ, ಅದರಿಂದ ಅವ್ರ ಜೊತೆ ಇರಲಿಲ್ಲ. ಇಲ್ಲೆಲ್ಲ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ. ನಾನು ಪ್ರತಿ ಸಲ ಬಂದಾಗ್ಲೂ ಒಂಥರ ಕೈ ಮುಕ್ಕೊಂಡು ಒಳ್ಳೇದು ಮಾಡಿ ಅಂತ ಬೇಡ್ಕೊಂಡು ಹೋಗ್ತೀನಿ ಗೈಸ್. ಅವ್ರು ಇಲ್ಲೇ ಎಲ್ಲ ಸುತ್ತಮುತ್ತ ಇರ್ತಾರೆ ಅನ್ನೋ ನಂದೊಂಥರ ಒಳ್ಳೇದು ಮಾಡಿ ಅಂತ ಬೇಡ್ಕೊತೀನಿ ಯಾವಾಗ್ಲೂ. ಒಂಥರ ಅಳು ಬಂದಂಗೆ ಆಗುತ್ತೆ ಗೈಸ್ ಯಾವುದೇ ಇದಾದರೂ. ನಮಗೆ ನಮ್ಮ ತಾತಂಗಿಂತ ನಮ್ಮ ಅವ್ವ ಅಂದರೆ ಇಷ್ಟ ನನಗೆ. ಊರಿಗೆ ಬಂದಾಗ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮನ್ನ. ಅದಕ್ಕೋಸ್ಕರ ಅಂತ ಅಲ್ಲ, ನಂಗೆ ಇಷ್ಟ ನಮ್ಮವ್ವ ಅಂದರೆ. ತುಂಬ ಇರಲಿಲ್ಲ ಅವ್ರ ಜೊತೆ, ಆದ್ರೂ ನಮ್ಮ ತಾತನ ಜೊತೆ ಇದ್ದು, ನಮ್ಮ ಅವ್ವನ ಜೊತೆ ತುಂಬ ಇರಲಿಲ್ಲ. ಬಂದ್ರ ಬೇಗ, ಎಲ್ಲ ಬಾರ ಬೇಗ. ಸುಮ್ ಕರ್ಕೊಬರೋಕ್ಕೆ ಆ ಕುಳ್ಳಸ ಒಂದೇ ಇರೋದು ಗೈಸ್ ನಮ್ಮ ಮನೇಲಿ. ಅದನ್ನ ಹಿಡ್ಕೊಬರೋಕ್ಕೆ ಒಸಿ ಆಡಲ್ಲ ಇವನು ರೋಯ್ತು. ಹೇಳಪ್ಪ ಏನಪ್ಪ? ತಡಿಯಕ್ಕ ಎಲ್ಲರ ಕೈಲಿ ಒಂದೊಂದು ಎಳ್ನೀರು ಕೊಟ್ಕೊಂಡು ಇಡ್ಸ್ಕೊಬತ್ತಿದ್ದಾನೆ. ಎಂಥವನು ನೋಡಿ ನೀತು. ನಾವು ನಿಜವಾಗ್ಲೂ ಲಾಕ್ಡೌನ್ ಟೈಮಲ್ಲಿ ನಿಜವಾಗ್ಲೂ ಗೈಸ್ ಹೇಳ್ಬಾರ ನೀತು, ಲಾಕ್ಡೌನ್ ಟೈಮಲ್ಲಿ ಏನು ಮಾಡ್ತಿದ್ವಿ ನಾವು ಅಂತ. ಚೆನ್ನಾಗಿ ತಿಂತಿದ್ದ 3 ಹೊತ್ತು ಮನೆ ಇಲ್ಲ ಗೈಸ್, ನಾವು ಡೈಲಿ ಬರೋವು ಕಾಯಿ ಹೊತ್ಕೊಂಡು ಹೋಗು. ಕಾಯಿ ಡೈಲಿ ಏನು ಬೀಳ್ತಿರ್ಲಿಲ್ಲ, ಮರಕ್ಕೆ ಕಲ್ಲು ಹೊಡೆಯವು. ಆಮೇಲಿಂದ ಏನಂದ್ರೆ ನಾನಿದ್ದಾಗ ಸೌಗೆ ಗರಿ ಇರುತ್ತಲ್ಲ ಗೈಸ್, ಅದನ್ನ ಗೀರವು. ನೆನಪಾಯ್ತಾ? ಸೌಗೆ ಗರಿನ ಇದರಲ್ಲಿ ಯಾವುದೋ ಸಾಕಲ್ಲಿ ಗೀರ್ಬಿಟ್ಟು ಇಷ್ಟು ಮಾಡಿ ಇಕ್ಕವು. ಇಷ್ಟು ಅಲ್ಲ, ಜಾಸ್ತಿ 1 kg 2 kg ಮಾಡಿ. ಆಮೇಲೆ ಕಾಯಿ ಹೊತ್ಕೊಂಡು ಹೋಗು ತಲೆ ಮೇಲೆ. ಚೆನ್ನಾಗಿತ್ತು ಅವಾಗ, ತುಂಬ ಸಣ್ಣ ಇದ್ದೆ ನಾನು. ಹೆಚ್ಚು ಕಮ್ಮಿ ಒಂದು 15 kg ಇದ್ಲೇನಪ್ಪ. ಇಲ್ಲ 40 kg ಹೂಕೋಸ್ಕರ ಆಗ್ಬಿಟ್ಟಾರೆ. ಕಾಫಿ ಆಯ್ತು. ಹೇಳೋದೇ ಮಾಡ್ಕೊಂಡೆ ಕಕ್ಕ, ನಾನು ಹೇಳೋದೇ ಮಾಡ್ಕೊಂಡೆ ಕಕ್ಕ. ನೀನು ಎಲ್ಲ ಹೇಳೋದೇ ಮಾಡ್ಕೋತೀಯಪ್ಪ. ಇಲ್ಲ ಇದು ಬಾಳೆ ಎಲ್ಲ ಕೀಳಂಗಿಲ್ವಾ? ಈ ಬಾಳೆ ಎಲ್ಲ ಕೀಳಂಗಿಲ್ವಾ? ಅಕ್ಕ ನಡೆಯಲಿಲ್ವಾ? ಕೇಳ್ದೆ. ಥೂ, ನೀನ್ ಸಾಂಗ್ ಕೇಳಿ ನಂಗೆ ತಿಕ್ಲಿಡ್ಬಿಟ್ಟದ ಕಣ.
ಹೆಂಗ್ ಗೊತ್ತಾ, ಹ್ಮ್ ಅವಾಗ್ಲೇ ಹುಲ್ ತಗೊಂಡ್ ಹೋಗು ಅಂತ ಹ್ಞೂ ನೀನ್ ಮಾಡ್ಕೊಂಡ ಕೈ ಗಾಯ ಆಗ್ಬಿಟ್ಟೈತೆ ಇಟ್ಕೊಂಡು ಹೋಗಕ್ಕ ಅಂತ ನಾನು ಹೇಳಿದೆ. ಡೌರಾಜ ಗೈ ಸುಮ್ಮನೆ ಅದು ಯಾರು ಇಲ್ಲಿಂದ ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಹುಡುಗಿರೆಲ್ಲ ನೋಡ್ತಾರೆ ಅನ್ನಂಗೆ ಅವನು. ಈ ಊರಲ್ಲಿ ಯಾವ ಹುಡುಗಿರೇ ಇಲ್ಲಪ್ಪ, ಇರೋ ಮನೆ ನೆಟ್ವರ್ಕ್ ಸಿಗೋದೇ ಕಷ್ಟ. ಇನ್ನು ಹುಡುಗಿ ಸಿಕ್ತಾರ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ 3 ಅಲ್ಲ ಈ ವಿಡಿಯೋ ಏನಾದ್ರು ನೀನು ಹುಡುಗಿ ನೋಡ್ತಿದ್ರೆ ನೀತು ಸರಿ ಕೊಡ್ದಾಗ್ತಾಳ ನೀನು. ಅಲ್ಲ ನಾನು ಲೋ ಮಾಡಿದ್ರು ಮತ್ತೆ ಹುಡುಗಿ ಕೇಳ್ತಾವಳಲ್ಲ ಇವನು ಅಂತ. ಹಂಗಲ್ಲ ಅಕ್ಕ ಹೇಳಿದ್ದು, ಹಂಗಲ್ಲ ಕಣ ಇವ್ ನೋಡಿ ಪ್ಲೇಟ್ ಚೇಂಜ್ ಇದ್ರಕ್ಕ ನನ್ಗಿಲ್ಲಿ. ಇವಾಗಿಲ್ವಾ? ಇವಾಗಿಲ್ಲ, ಎಲ್ಲ ಹೋಗ್ಬಿಟ್ಟಾರೆ. ಆಯ್ತು ಬನ್ನಿ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ನಮ್ಮಮ್ಮ ಬೈಯುತ್ತೋ ಬೈಯಲ್ವೋ ಹೇಳ್ರು ನೀವು? ಬೈಯುತ್ತೋ ಬೈಯಲ್ವ ನಮ್ಮಮ್ಮ? ಬೈದಾಕುತ್ತೆ. ಏನೇನು ಬೈದಾಕುತ್ತೆ ಹೇಳೋರಾಯ್ತು? ಕೂದಲು ಬಿಡ್ಕೊಂಡು ತಿರುಗಿದ್ದೇನೆ ಕೂದಲು ಬಿಡ್ಕೊಂಡು ನಿಜವಾಗ್ಲೂ ನಮ್ಮಮ್ಮ ಕೂದಲು ಬಿಡ್ಕೊಂಡು ತೋಟಕ್ಕೆಲ್ಲ ಹೋಗಂಗಿಲ್ಲ. ಆಮೇಲೆ ಏನೇನು ಬೈಬೋದು, ಅದು ಮಾತಾಡಕ್ಕಾಗಲ್ಲ ಅಷ್ಟೊಂದು ಸಂದರ್ಭ, ಅದು ಸಂದರ್ಭ ಅಲ್ಲ. ನಮ್ಮಮ್ಮ ಇಡೀ ಫ್ಯಾಮಿಲಿಗೆಲ್ಲ ಮರದಿ ಕೊಟ್ಟು ಮಾತಾಡುತ್ತೆ. ರೆಸ್ಪೆಕ್ಟ್ ಅಂತಾರ, ರೆಸ್ಪೆಕ್ಟ್ ಸಂಬಂಧಿಕ ಬೆಲೆ ಮಗಳಿಗಿಲ್ಲ ಗೈಸ್. ನಮ್ಮ ಅಜ್ಜಿ ನೋಡಿ, ಅಯ್ಯೋ ನಮ್ಮ ಅಜ್ಜಿ 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋ ಗೈಸ್. ಕೆಲಸ ಮಾಡೋದು ಆದ್ರೆಗಳು ಯಾಕೆ ಮಾಡ್ತೀಯ, ಮಾಡ್ಕೊಳಕ್ ನಾವಿಲ್ವಾ? ತಾಜಿ ನಿಂಗೋಸ್ಕರ ಎಳ್ಳೆ ತಂದಿದ್ದೀನಿ. ನನಗಿರ್ಲಿ, ನೀವು ಕುಡೀರಿ. ನಿನ್ ಮಗಳಿಗೆ ತಂದಿರೋದು. ಓ ಕುಡಿತಾ ನಡಿದದ್ದೆಲ್ಲ ನಡ್ಸ್ಬೇಡಿ ಅಜ್ಜಿ. ನಿಂಗೆ ಯಾವಾಗ್ಲೂ ನಿನ್ ಮಗ್ಳು ಒಂದ್ಸಲ ನೆನಪಾಗಿಲ್ವಾ? ಕನ್ಸಿಗೆ ಬಂದಿಲ್ವಾ? ಕನ್ಸಿಗೆ ಬಂದಿಲ್ಲ ನಂಗೆ ಮಾತ್ರ. ನೆನಪು ನೆನಪಿನ ದಿವಸ ನೆನ್ಕತ್ತೀನಿ ಬಿಡು. ಇಬ್ರಳ್ನೂ ಎಲ್ಲ ಮಕ್ಕಳನ್ನೂ ನಂಗೆ ಒಬ್ರು ಕನ್ಸಿಗೆ ಬಂದಿಲ್ಲ. ತಾತನೂ ಕೂಡ ಬಂದಿಲ್ಲ. ತಾತ ನೆನಪಾಗತ್ತಾ? ರಂಜು ಕಾಣಿಸ್ಕತ್ತದಂತ ದನ್ 1 ದಿವಸ ಎಲ್ಲ ಹತ್ತಿದ್ದ. ತಾತ ನಂಗೆ ಕನ್ಸಿಗೆ ಕಾಣಿಸ್ಕತ್ತ ಅಂತ. ನನಗೆ ಕನ್ಸಿಗೆ ಅಂತಂದ್ರೆ ಏನೋ ಒಂಥರ ಹಿಂಗೆ ಬಂದು ನನಗೆ ಖುಷಿಯಾಗಿ ಮಕ್ಕಳು ನಾಡಾಡ್ಸಂಗೆ ಬಂದು ಹೋಗಂಗೆ ಆ ಥರ ಕನ್ಸಿಗುತ್ತೆ. ನಮ್ಮ ದೊಡ್ಡಮ್ಮನೇ ಅಂದಿಲ್ಲ ನಾನು, ಲತಮ್ಮ ಗಿರಿಯಪ್ಪ ಅಂತಾನೆ ಅಂದಿದ್ದು. ಕೊಡ್ತೀನಿ ಅಮ್ಮ ತೋಟಕ್ಕೆ ಹೋಗ್ಬಿಟ್ಟು ಬಂದು ಗೊತ್ತಾಯ್ತಾ? ಅದೇಂಗ್ ಗೊತ್ತಾಯ್ತು? ಅಜ್ಜಿ ಹೇಳ್ತಾ? ಏನು ಬೈಯಲ್ವಂಗಾರೆ? ಏನಂತ? ಇವತ್ತು ಹೋಗ್ಬೇಕಾ ಎಡೆಗೆ ಕೈಕಾಲ್ ಮುಖ ತೊಳ್ಕೊಂಡು ಎಲ್ಲ ಇದ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗಲ್ಲ ಯಾಕೆ ಹೋಯ್ತಿ? ಗಂಡ್ ಮಕ್ಳು ಇಲ್ವಾ? ನೀನೇ ಹೋಗ್ಬೇಕಾ? ಎಲ್ಲರೂ ಏನಂತಾರ ಹೇಳು? ಗಂಡ್ ಬಿರಿ ಅಂತಾರ. ಇಲ್ಲ ಗಂಡ್ ಮಕ್ಳು ಇಲ್ವಾ? ಸರಿ ಬೈತಿ ದೊಡ್ಡಮ್ಮ ನಮ್ಮನೆ 10 ನಿಮಿಷ ಬಿಡಲ್ಲ. ಬೈಯಿ ಮತ್ತೆ ಏನಾರ ಬೈಯಮ್ಮ, ಡಿಫ್ರೆಂಟ್ ಆಗಿ ಬೈಯಮ್ಮ. ಸುಪ್ರಭಾತ ನೋಡಿಯಮ್ಮ, ಹೋಯ್ತಂತೆ. ಆಮೇಲೆ ಯಾರಮ್ಮ ಮಾಡೋ ಅಂದ್ರೆ ನೆನೆ ಹಾಕ್ಬೇಕು ತಾನೆ? ಅದನ್ನ ಸಬಕ್ಕಿನ ನೋಡ್ದ ನಾವು ನಂಗೆ ಎಷ್ಟು ಪ್ರೀತಿ ಅಂತ ವಿಡಿಯೋ ಮಾಡ್ತಿದ್ದಂತ ಪ್ರೀತಿ ಇಲ್ಲ ಅಂದ್ರೆ ಬೈದಿರೋದು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದು ಬೈಬಾರ್ದು ಅಂತ. ನಮ್ ದೊಡ್ಡಮ್ಮ ಮನೆ ನೋಡಿ ಗೈಸ್ ನನ್ನಿದು ಹೆಂಗ್ ಬೈತಾನೆ ಅಂತ. ಆಮೇಲೆ ಪಾಯಸ ನಾಳೆ ನೋಡಿ ಬಾಳೆ ಎಲ್ಲ ಕಿತ್ಕೊಂಡ್ ಅಂದ್ರೆ ದೊಡ್ಡದ್ ಕೀಳ್ಬಾರ್ದು ಅಂತ ಬೈತಾರೆ. ದೊಡ್ಡದ್ ಕಿತ್ಕೊಂಡಿದ್ರು ಅದಕ್ಕೆ ಸಣ್ಣ ಸಣ್ಣದಾಗೆ ಪಕ್ಕ ಮಾಡಿದೀನಿ ನಾನು. ಏನು ಆಗಿಲ್ಲ, ಬಾಯಿ ಮುಚ್ಚ. ಓಹೋ ಮುಂದಕ್ ಮಾತಾಡು ಬರಕಿಲ್ಲ. ಅಲ್ಲಿಗೆ ಅಷ್ಟು ಹೋಗಲೇ ಅನ್ನಲ್ವಂತೆ. ಬರ್ಲಿ ಬಿಡು, ಊಟಕ್ಕೆ ಯಾಕೆ ಹೋಗ್ತಾರೆ? ಎಡೆ ಗಿಡಕ್ ಸಾಕೊಂಡ್ರು, ಊಟಕ್ಕೆಲ್ಲ ಬೇಡ. ನೋಡಿ ಕೈಸಿ ಅಂತ ಎಲೆ ಕೊಟ್ಟವ್ರೆ ಅಂತ ಬೈಯುತ್ತೆ. ಬೇಡ ಕಣ, ಬಾಳೆ ಎಲೆ ಅಲ್ವಾ ಅಂತೆ ಕೈಸಿ.
ನೀನ್ ತಿಂದಿದ್ಯಲ್ಲ ಬಿಡು ಸಾಕಷ್ಟೇ. ತಿನ್ನಪ್ಪ. ನೀನ್ ಯಾ ಹಲ್ವಾ ತಿಂದಿಲ್ಲ? ನಮ್ ಖುಷಿ ಬೆಳಗ್ಗೆ ಮಾಡತ್ತಾನಲ್ಲ ಆ ಹಲ್ವಾನ ಇಲ್ಲಿ ನೋಡಿಲಿ 2 ಕೈಲು ಏನೈತೆ ಅಂತ. ನಮ್ ನಿಂತು ಹಿಡ್ಕೊಳಕಾಗಲ್ಲ ಕಣವ, ಇವನ್ ಕೈಲಿ ಕೊಡೋ. ರೋಯ್ತು ಇಸ್ಕೊಳ್ಳೋ ರೋಯ್ತು. ನಮ್ ನಿಂತು ನಮ್ ದಿವಾ ಟಾಯ್ಲೆಟ್ ಎಲ್ಲ ಮಾಡಿರೋದೆಲ್ಲ ತೊಳ್ದವನೆ ಕೈಸ್ ಬಾಣಿತನದಲ್ಲಿ. ಗ್ರೇಟ್. ಅಕ್ಕನ್ ಬಾಣಿತನದಲ್ಲಿ ಯಪ್ಪ ಹೊಸ ಶರ್ಟ್ ಒದ್ರೋ ಜೋರಾಗ ಒದ್ರೋ. ನಡೀರಪ್ಪ. ರೆಡಿ ಆಯ್ತಾ? ನಮ್ಮ ಕೋಳಿ ಹಿಡಿತವ್ರೆ. ಏನಕ್ಕಮ್ಮ ಅದು ಕುಯ್ಬಿಟ್ಟು ಮಾಡೋಣ ಅಂತನ ಕಾಯಿ ಮಾಡಿ ನಾವು. ಅಮ್ಮ ನಿಮ್ ನಾಯಿ ಏನಾಯ್ತು? ಅಮ್ಮ ನಿಮ್ ನಾಯಿ ಏನಾಯ್ತಮ್ಮ? ಚಿರತೆ ಇಟ್ಕೊಂಡೋಗ್ಬಿಟ್ಟಿದೆ ಗೈಸ್. ನಮ್ಮನೇದು 2 ನಾಯಿ ಇತ್ತು. ಚಿರತೆ ತಿನ್ಕೋಬಿಟ್ಟು ಯಪ್ಪ ಒಂಥರ ಅನ್ಸುತ್ತೆ ಗೈಸ್. ನೋಡಕ್ಕಾಗಲ್ಲ, ಕೊಚ್ಚಕ್ ಬರಲ್ಲ. ಹೋಗುತ್ತೆ ಕಣ ಇದು ಚಾಕ್ ಹೋಗುತ್ತೆ ಅಂತ ಅವ್ನ ಕೈ ಹೋಗುತ್ತೆ ಅಂತ ಅನ್ಕೊಬಿಟ್ಟು ನನ್ನ ಅಮ್ಮ ಇಷ್ಟೊಂದೇನು ಕಾಳಜಿ ಮಾಡ್ತಾ ಇತ್ತಲ್ಲ ನನ್ನ ತಮ್ಮನ ಅಂತ ನಾನು ಅನ್ಕೊಂಡೆ. ನಮ್ಮ ಅಜ್ಜಿ ನೋಡಿ ಗೈಸ್, ಹಳ್ಳಿಲಿ ಹುಟ್ಟಿದ್ದು ಹೆಣ್ಣು. ನಮ್ಮ ನಿತು ಊರು ನಡ್ಲಳ್ಳಿ, ನಮ್ಮ ಅಜ್ಜಿ ಊರು ನಡ್ಲಳ್ಳಿ. ನಮ್ಮ ಅಜ್ಜಿ ಊರು ತವ್ರ ಮನೆ ನಡ್ಲಳ್ಳಿ, ನಮ್ಮ ನಿತು ಊರು ತವ್ರೂರು ನಡ್ಲಳ್ಳಿ. ನಾವು ಮದ್ವೆ ಮಾಡಿ ಬೆಂಗಳೂರಿಗೆ ಕಳಿಸಿದ್ದೀವಿ ಗೈಸ್. ತವರೂರು ನಿಮ್ದು ನಡ್ಲಳ್ಳಿ ತಾನೆ? ಅಜ್ಜಿಗೂ ಸ್ವಂತ ಊರು ನಡ್ಲಳ್ಳಿಯಪ್ಪ. ಅವ್ರು ತವರೂರು ಅಂತಾರೆ ಅಜ್ಜಿಗೆ. ನಿನಗೇನಂತಾರೆ? ನಮ್ಮ ಅಜ್ಜಿ ನೋಡಿ ಗೈಸ್, ಹಳ್ಳಿಲಿ ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ನಮ್ಮ ಅಜ್ಜಿಗೆ. ನೋಡಿ ಕಾಯಿ ಹಂಗೆ ಹೊಡಿತಾ ಇದಾರೆ ಅಂತ ಅವ್ರ ಮಗಳಿಗೋಸ್ಕರ. ಯಾರು? ನೀನೇ ಕೆಡಕ್ತಿದ್ದ? ಗ್ರೇಟ್ ಕಣಜ್ಜಿ ನೀನು. ನಮ್ಮ ಅಜ್ಜಿ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಗೈಸ್. ಎಲ್ಲ ಕೆಲಸ ಕಡ್ಡಿ ಪುಡಿ ಹಾಕೋಣ, ಕೆಲಸ ಮಾಡೋಣ. ನಾನು ಬೈದೀನಿ ಗೈಸ್, ಕಡ್ಡಿ ಪುಡಿ ತಿನ್ಬೇಡ ಅಂತ. ತಿಂತೈತ ಹಂಗ. 1995 ಆಟ ನಾನು ಇನ್ನು ಇವಾಗ ಏನ್ 2025 ಆಡ್ತಿದ್ದೆ ಅಂತ ಹೇಳು. ಏನ್ ಕಳಿಸ್ತಿದ್ನ ಕಾನೆಕೊಂಗೆ ಅವಂದೇನು ಏನೋ ಸೇವ್ ಮಾಡ್ಕೊಂಡ ಅಂತ ಕಳ್ಸಕ್ ಹೋಯ್ತು. ಏನಜ್ಜಿ ಏನಾರು ಹೇಳಜ್ಜಿ, ನಿನ್ ಮೊಮ್ಮಗಂಗ್ ಬೈಯಜ್ಜಿ. ಮಾತಾಡಜ್ಜಿ. ಬೈಯಕ್ ಯಾಕೆ ಬಿಡ್ತೀಯ ನೀನ್? ಬೈ ಸಾಕಿಲ್ವಾ ನೀನು? ಸಾಕಿಲ್ವಾ ನೀನು ಅವನ್ನ? ಸೊರ್ರೆ ಹೋಗ್ಬೇಕು. ಏನಿದೆ ಮೀಡಿಯಾ? ಏನ್ರಿ ಮೀಡಿಯಾ ಇಂತ ಮಾತ್ಕೊಳ್ಳಲ್ಲ ಅಂದ್ಬಿಟ್ರಿ. ನಮ್ ರಂಗಣ ಇರ್ಬೇಕಾಯ್ತು. ನೀನ್ ಜನ್ಮಕ್ಕೆ ಅಂದಿರ. ಯಾರ ರಂಗಣ್ಣನ? ಟಿವಿನೇನ ಬದಂಗ ಗೊತ್ತ. ಅಯ್ಯೋ ನಾನು ಯಾರು ನಿಜವಾಗ್ಲು ನಾನು ಅಜ್ಜಿ ನಿಮ್ ಮಗ ರಂಗಮಮ್ಮ. ನಾನು ಇವನ್ಗೆ ಹೆಂಗ್ ಗೊತ್ತಿತ್ತು ರಂಗಮಮ್ಮ, ಇವನಿಗೆ ಗೊತ್ತಿಲ್ವಲ್ಲ ಅಂತ ಅನ್ಕೋತೀನಿ. ಏನಮ್ಮ ಏನಕ್ಕೆ? ಎಳ್ನೀರ್ ಕೊಚ್ಚಿಸ್ಕೊ ಬರ್ತೀನಿ. ಗಲಾಟಿ ಗೈಸ್ ನಮ್ಮಲ್ಲಿ ಗಜ 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 ಗಜ. 2 ಸಿಲಿಂಡರ್ ಎತ್ತಿಕ್ ಬರ್ರಪ್ಪ. ಸ್ಟವ್ ಆಯ್ತು ನಡೀರಿ ಬನ್ನಿ. ನಡೀರಿ. ವರ್ಷಕ್ಕೆ 1 2 1 2 3 4 ನಮ್ಮಮ್ಮ, 5 ನಮ್ ದೊಡ್ಡಮ್ಮ. ಒಂದ್ ಸೆಕೆಂಡ್ ಬೇಗ ಇಲ್ಲ ತಡಿ, ಇಬ್ರು ಬರ್ಬೇಕು. ಹೋಗೋ ಕಡಿಕೆ ಆಮೇಲೆ ಎತ್ತಾಕ್ತಾರ ನೋಡು. ಮಗ ಎತ್ಕೊಂಡಿದ್ದೀವಿ, ಹೋಗ ಆ ಕಡೆ ಸೈಡ್ಗೆ.
ಇತ್ತ ಮಾಡ್ಬಿಡೋದ ಇತ್ತಾಗಿ ಎಕಡಿಕೆ ಇತ್ತಾಗಿ ಮುಂದೆ ಮಾಡ್ಕೊಂಡು. ಮಾಡ್ಬಿಡ್ತಾರೆ. ಕಣ್ಣು ಹಾಕ್ತಾರೆ ಅಂತಾರ ಕಣ್ಣು ಹಾಕೋದೇ ಜಾಸ್ತಿ. ಇನ್ನೇನೋ ಫ್ರೈ ಬಾ ಫ್ರೈ ತಗೋಣ ಹೊಡ್ಕೊಂಡ ತೊರ್ಲೆ ಬಿಡ್ತಾನೆ. ಬೆಳಗ್ಗೆ 3-4 ಸಲ ಹೊಡ್ಕೊಂಡವ್ನು. ಸಿಲಿಂಡರ್ ಎತ್ ಮಾಡಕೊಡು ಕೊಡು ಸಾಕು.